ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಆಫ್ಟರ್ ರಾಜಸ್ಥಾನ್ ಅಂದರೆ ಉದಯ್ಪುರಿಂದ ನಾವು ಉಜ್ಜೈನ್ಗೆ ಬೈ ಟ್ರೈನ್ ಬಂದ್ವಿ. ಸೊ ಆಲ್ಮೋಸ್ಟ್ ನಾವು ಅರ್ಲಿ ಮಾರ್ನಿಂಗ್ ರೀಚ್ ಆಗಿರೋದ್ರಿಂದ ಬೆಳಗ್ಗೆ ದರ್ಶನ ಕೂಡ ನಮಗೆ ಚೆನ್ನಾಗೇ ಆಯಿತು. ಸೊ ನಾವಿಲ್ಲಿ 1.5 ಡೇ ಇದ್ವಿ. मनोकामना पूर्ण करो, उज्जैन वही आता है जिन माँ महाकाल बुलाते हैं। घर में सुख शांति बनी रहे, अन्न की वर्षा दे। बोलो जय श्री महाकाल, जय श्री ಇಲ್ಲೂ ನಾವು ಅಗೇನ್ ರೆಂಟ್ ಬೈಕ್ ತೊಗೊಂಡಿದ್ವಿ. ಸೊ ನಮಗೆ ಓಂಕಾರೇಶ್ವರ ಟೆಂಪಲಿಂದ ಮಹಾಕಾಲ ಟೆಂಪಲ್ಗೆ ಹೋಗೋದಕ್ಕೂ ತುಂಬ ಕನ್ವೀನಿಯೆಂಟ್ ಆಯಿತು. ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ಇಲ್ಲಿ ಸಾಕ್ಷಾತ್ ಶಿವ ಓಂಕಾರೇಶ್ವರನಾಗಿ ಬಂದು ನೆಲೆಸಿದ್ದಾನೆ ಅಂತಲೂ ಹೇಳ್ತಾರೆ. ಸೊ ನಾವು ನಮ್ಮ ಹಿಂದೂ ಪುರಾಣದ ಪ್ರಕಾರ 12 ಜ್ಯೋತಿರ್ಲಿಂಗಗಳನ್ನು ನೋಡಬೇಕು ಅಂತ ಹೇಳ್ತೀವಲ್ವ. ಸೊ ಅದರಲ್ಲಿ ಇದು ಕೂಡ ಒಂದು. ಹಾಗೆ ಇಲ್ಲಿ ಭಸ್ಮಾರತಿ ನಡೆಯುತ್ತಲ್ವ. ಸೊ ಅದಕ್ಕೆ ನೀವೇನಾದರೂ ಭಸ್ಮಾರತಿಗೆ ಪಾಲ್ಗೊಳ್ಬೇಕು ಅಂತಂದರೆ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಬೋದು. ಟಿಕೆಟ್ ಬುಕ್ ಮಾಡಿಕೊಂಡು ನೀವು ಅಲ್ಲಿ ಪೂಜೆ ಮಾಡ್ಬೋದು. ಇಲ್ಲ ಅಂತಂದರೆ ನೀವು ಹಿಂದಿನ ದಿನ ಅಂದರೆ ನೀವು ನಾಳೆ ಮಾಡಿಸ್ತೀನಿ ಅಂದರೆ ಬಿಫೋರ್ ನೈಟೇ ಇಲ್ಲಿ ಕ್ಯೂ ಇರುತ್ತೆ. ಸೊ ಅಲ್ಲಿ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡು ನೀವು ಅಲ್ಲಿ ಟಿಕೆಟ್ ತೊಗೊಂಡು ಸೊ ಆ ಪೂಜೆಯಲ್ಲಿ ನೀವು ಪಾಲ್ಗೊಳ್ಬೋದು. ಪುರಾಣಗಳ ಪ್ರಕಾರ ಬ್ರಹ್ಮ, ವಿಷ್ಣು, ಮಹೇಶ್ವರರಲ್ಲಿ ಯಾರು ಹೆಚ್ಚಿನವರು ಅನ್ನೋ ಚರ್ಚೆ ಆಗುತ್ತೆ. ಆಗ ಶಿವ 3 ಜ್ಯೋತಿರ್ಕಂಬಗಳನ್ನು ಸೃಷ್ಟಿಸ್ತಾನೆ. ಸೊ ಅದೇ ಜ್ಯೋತಿರ್ಲಿಂಗದ ಅಲ್ಲಿ ಒಂದಾದಂತಹ ಓಂಕಾರೇಶ್ವರ ಟೆಂಪಲಲ್ಲಿ ನಾವಿದ್ದೀವಿ. ಇಲ್ಲಿನ ವಿಶೇಷ ಏನು ಅಂತಂದರೆ ಇಲ್ಲಿ ಓಂಕಾರೇಶ್ವರನಿಗೆ ಬಿಲ್ವಪತ್ರೆ ಜೊತೆಗೆ ತುಳಸಿ ಪತ್ರನೂ ಅರ್ಪಿಸ್ತಾರೆ. ಇಲ್ಲಿನ ನಂಬಿಕೆಯ ಪ್ರಕಾರ ಈ ಓಂಕಾರೇಶ್ವರನಿಂದ ನರ್ಮದಾ ನದಿಯು ಅತ್ಯಂತ ಪವಿತ್ರ ನದಿಯಾಗಿದೆ ಅಂತ ಹೇಳ್ತಾರೆ. ಹಾಗೆ ಪುರಾಣಗಳ ಪ್ರಕಾರ ಶಿವನು ಪ್ರತಿದಿನ 3 ಲೋಕ ದರ್ಶನ ಮಾಡಿ ಇಲ್ಲೇ ಬಂದು ಉಳಿಯುತ್ತಾನೆ ಅನ್ನೋ ನಂಬಿಕೆ ಕೂಡ ಇದೆ. ಹಾಗಾಗಿ ಇಲ್ಲಿ ಶಿವನಿಗೆ ಮಲಗಲು ವಿಶೇಷ ವ್ಯವಸ್ಥೆ ಕೂಡ ಮಾಡಲಾಗುತ್ತೆ. ರಾಜ ಮಂದಾರನಿಂದ ನಿರ್ಮಾಣವಾದ ಈ ಮಂದಿರ ಹಾಗೂ ಅವನ ಕಠಿಣ ತಪಸ್ಸಿನಿಂದ ಶಿವನನ್ನು ಒಲಿಸಿಕೊಂಡು ಈ ಪರ್ವತಕ್ಕೆ ಮಂದಾರ ಪರ್ವತ ಅಂತ ಕೂಡ ಹೆಸರಿದೆ. ಸೊ ಅದರ ಜೊತೆಗೆ ಈ ಇಡೀ ಪರ್ವತವನ್ನು ಶಿವರೂಪಿ ಅಂತ ಶಿವ ಪ್ರತ್ಯಕ್ಷವಾದ ಸ್ಥಳಕ್ಕೆ ಶಿವರೂಪಿ ಪರ್ವತ ಅಂತ ಕೂಡ ಕರೀತಾರೆ. ಹೀಗಾಗಿ ಈ ಬೆಟ್ಟವನ್ನು ಶಿವಪುರಿ ಪರ್ವತ ಅಂತಲೂ ಕರೀತಾರೆ. ಅದರ ಜೊತೆಗೆ ಇಲ್ಲಿ ಶಿವನ ಬೆಟ್ಟ ಏನಿದೆ ಅಲ್ವಾ ಓಂಕಾರ ರೂಪದಲ್ಲಿ ಕಾಣೋದ್ರಿಂದ ಸೊ ಈ ಜ್ಯೋತಿರ್ಲಿಂಗಕ್ಕೆ ಓಂಕಾರೇಶ್ವರ ಅಂತಲೂ ಹೆಸರಿದೆ. ಇಲ್ಲೂ ಕೂಡ ದೀಪಾರತಿ ಮಾಡ್ತಾರೆ. ಸೊ ಹೇಗೆ ಗಂಗಾರತಿ ಮಾಡ್ತಾರಲ್ವ ಅದೇ ಥರ ಇದು ಶಿಪ್ರಾ ನದಿ ದಂಡೆಯಲ್ಲಿರೋದ್ರಿಂದ ಸೊ ಓಂಕಾರೇಶ್ವರನಿಗೆ ಸ್ಪೆಷಲಿ ದೀಪಾರತಿ ಆಗುತ್ತೆ. ಅಲ್ಲಿ ಎಲೆಗಳನ್ನು ಬಟ್ಟಲಿನಂತೆ ಮಡಚಿ ಎಣ್ಣೆ ಬತ್ತಿ ಇಟ್ಟು ದೀಪ ಹಚ್ಚಿ ನದಿಯಲ್ಲಿ ತೇಲಿ ಬಿಡ್ತಾರೆ. ಸೊ ಅದು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಇದರ ಜೊತೆಗೆ ನೀವು ಅಮಲೇಶ್ವರ ಟೆಂಪಲ್ ಇದೆ, ಅದನ್ನು ನೋಡ್ಬೋದು. ಅದರ ಜೊತೆಗೆ ಅನ್ನಪೂರ್ಣೇಶ್ವರಿ ಹಾಗೆ ಶಿವಂದು ಸರಸ್ವತಿ ಟೆಂಪಲ್ ಎಲ್ಲ ಇದೆ. ಸೊ ನಿಯರ್ ಬೈ ಅಲ್ಲೆಲ್ಲ ನೀವು ದರ್ಶನ ತಗೋಬೋದು. ಹಾಗೆ ಈ ಪರ್ವತದ ಬಗ್ಗೆ ಇನ್ನೂ 3 ಪೌರಾಣಿಕ ಉಲ್ಲೇಖನ ಇದೆ. ನಾವು ಬೆಳಗ್ಗೆ ದರ್ಶನ ಆದಮೇಲೆ ಮಹಾಕಾಲೇಶ್ವರ ಟೆಂಪಲ್ಗೆ ಹೋಗಿ ಬಂದು ಸೊ ಸಂಜೆ ಮತ್ತೆ ಬಂದಿದ್ವಿ. ಬಿಕಾಸ್ ಸಂಜೆ ಇಲ್ಲಿ ಲೈಟ್ ಶೋ ಇರುತ್ತೆ. ಈ ಟೆಂಪಲ್ ಒಳಗಡೆನೇ ಲೈಟ್ ಶೋಸ್ ಇರುತ್ತೆ. ಸೊ ಅದು ಕೂಡ ನೋಡೋದಕ್ಕೆ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಆ್ಯಂಡ್ ನೀವು ಟಿಲ್ ಒಂದು 12 o'clockವರೆಗೂ ದೇವಸ್ಥಾನ ಓಪನ್ ಆಗಿರುತ್ತೆ. ಸೊ ನೀವು ಅಲ್ಲಿ ಆರಾಮಾಗಿ ದರ್ಶನ ತಗೊಂಡು ಅಲ್ಲೇ ನೀವು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು.
ಆ್ಯಂಡ್ ಉಜ್ಜಯಿನಲ್ಲಿ ಫೇಮಸ್ ಲೈಕ್ ಮಿಕ್ಸ್ಚರ್ ಸಿಗುತ್ತೆ, ಸೊ ಅದನ್ನು ನೀವು ಟ್ರೈ ಮಾಡ್ಬೋದು. ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದೇನು ಅಂತಂದರೆ ಇಲ್ಲಿ ಲೈಕ್ ಲಸ್ಸಿ ಅದನ್ನು ನೀವು ಟ್ರೈ ಮಾಡ್ಬೋದು. ಆ್ಯಂಡ್ ಬಾಂಗ್ ಇರುತ್ತೆ ಇಲ್ಲಿ, ಸೊ ಅದನ್ನು ನೀವು ಟ್ರೈ ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಆಲ್.